ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಫಿಶ್ ಕರಿ ಸಾರು ಮಾಡ್ತಾಯಿದ್ದೀನಿ. ಮಿಕ್ಸ್ ಮೀನಿದ್ದು, ಎಲ್ಲ ಮೀನು ಮಿಕ್ಸಾಗಿ ಉಂಟು. ಅದರದ್ದು ಒಂದು ಸಿಂಪಲ್ಲಾಗಿ ಸಾರು ಮಾಡ್ತಾಯಿದ್ದೀನಿ. ಸೂಪರಾದ ಟೇಸ್ಟಿಯಾದ ಸಿಂಪಲ್ ಸಾರು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನೀಗ ರೆಡಿ ಮಾಡ್ತಾಯಿದ್ದೀನಿ. 1 ಗಡಿಯಷ್ಟು ತೆಂಗಿನ ತುರಿ, ಅದಕ್ಕೆ ಹಾಕ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಳಿ, ಮೆಣಸು, ನೀರುಳ್ಳಿ ಮತ್ತು ಹಳದಿ ಹುಡಿ ಅಷ್ಟು ಹಾಕಿ ನಾನು ಗ್ರೈಂಡಲ್ಲಿ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಹಾಕಿ ಮತ್ತೆಲ್ಲ ಕಾಲು ಚಮಚ ಹಾಕಿದರೆ ಸಾಕು. ಮತ್ತು ನಾನು ನೋಡಿ ಇದು ಮಿಕ್ಸರಲ್ಲಿ ಗ್ರೈಂಡ್ ಆಯಿತು. ಅದಕ್ಕೆ ಹಾಕ್ತಾಯಿದ್ದೀನಿ ನಾನು 1 ತುಂಡು ಶುಂಠಿ, 1 ಟೊಮೆಟೊ ಚಿಕ್ಕದು, ಮತ್ತು ನಾನು ಹಾಕ್ತಿದ್ದೀನಿ ಕಾಯಿ ಮೆಣಸು 2, ಮತ್ತು ನಾನು ಹಾಕ್ತಾಯಿದ್ದೇನೆ ಉಪ್ಪು ಮತ್ತು ನೀರುಳ್ಳಿ, 1 ತುಂಡು ನೀರುಳ್ಳಿ ಅಷ್ಟೇ ಹಾಕಿ ನೀರು ಹಾಕಬೇಕು. ಎಷ್ಟು ದಪ್ಪ ಆಗುತ್ತೆ ಅಷ್ಟು ನಿಮಗೆ. ತುಂಬ ತೆಳು ಮಾಡಬೇಡಿ, ತುಂಬ ದಪ್ಪನೂ ಮಾಡಬೇಡಿ, ಮೀಡಿಯಮ್ ಆಗಿ ಇಡಿ. ಮತ್ತು ನಿಮ್ಮದು ಮಸಾಲೆ ತುಂಬಾ ಗ್ರ್ಯಾಂಡ್ ಆಗಬೇಕು, ಸಣ್ಣ ಆಗಬೇಕು, ಇಲ್ಲಾಂದರೆ ಫಿಶ್ ಕರಿ ಅಷ್ಟು ಟೇಸ್ಟ್ ಆಗಲ್ಲ. ಎಷ್ಟು ಸಣ್ಣ ಆದರೆ ಅಷ್ಟು ಒಳ್ಳೆಯದು. ನಾನು ಅದಕ್ಕೆ ಮಿಕ್ಸರಲ್ಲಿ ಹಾಕಲಿಲ್ಲ, ಗ್ರೈಂಡರಲ್ಲಿ ಹಾಕಿದ್ದೆ. ಗ್ರೈಂಡರಲ್ಲಿ ಹಾಕಿದರೆ ತುಂಬ ಸಣ್ಣ ಆಗುತ್ತೆ. ನಿಮ್ಮ ಮಿಕ್ಸರಲ್ಲಿ ಅಷ್ಟೊಂದು ಸಣ್ಣ ಆಗಲ್ಲ. ಮಿಕ್ಸರ್ ಬಿಸಿ ಆಗುತ್ತೆ ಅಲ್ವಾ, ಆಗ ಮಸಾಲೆ ಟೇಸ್ಟ್ ಎಲ್ಲ ಹೋಗುತ್ತೆ ಫಿಶ್ ಕರಿದು. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ, ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ನಾನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು. ಬಾಯ್ಲ್ ಆದ ಮೇಲೆ ಸ್ವಲ್ಪ ಹಾಕಿ ಬಾಯ್ಲ್ ಎಷ್ಟು ಮಾಡಬೇಕಂದ್ರೆ, ಮೀನು ಹಾಕಿದ ಮೇಲೆ ಬಾಯ್ಲ್ ಮಾಡಲಿಕ್ಕೆ ಇಲ್ಲ, ತುಂಬಾ ಬಾಯ್ಲ್ ಮಾಡಬೇಕು. ಇಲ್ಲ ಆದರೆ ಅದು ನಿಮ್ಮದು ಮಸಾಲೆ ಎಲ್ಲ ಟೇಸ್ಟ್ ಬರಲ್ಲ, ಹಸಿ ವಾಸನೆ ಎಲ್ಲ ಬರುತ್ತೆ. ಸೊ ಹಾಗಾಗಿ ಮೀನು ಎಷ್ಟು ಕಡಿಮೆ ಇದ್ರೂ ಪರವಾಗಿಲ್ಲ, ಬಾಯ್ಲ್ ಜಾಸ್ತಿ ಮಾಡ್ಕೊಳ್ಳಿ. ಬೇಯಬೇಕು ಮಸಾಲೆ. ಬೆಂದದ ಮೇಲೆ ಮತ್ತೆ ಮೀನು ಹಾಕಿದರೆ ಆಯಿತು. ತುಂಬ ಟೇಸ್ಟಿಯಾದ ಸಿಂಪಲ್ ಆದ ಒಂದು ಫಿಶ್ ಕರಿ. ಈ ಥರನೇ ಮಾಡಿ, ಮಣ್ಣಿನ ಪಾತ್ರೆಯಲ್ಲಿ ಮಾಡಿ. ಯಾವುದು ಮೀನಲ್ಲಿ ನೀವು ಮಾಡ್ಬೋದು, ಮಿಕ್ಸ್ ಮೀನು ಬೇಕಂತ ಇಲ್ಲ. ಆದರೆ ಮಿಕ್ಸ್ ಮೀನಿಗೆ ತುಂಬಾ ಟೇಸ್ಟಿ ಆಗುತ್ತೆ. ಎಲ್ಲ ಮೀನಿದು ರಸ ಬರುತ್ತೆ ಅಲ್ವಾ, ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಾರು. ನಿಮ್ಮ ಹತ್ರ ಬೇಸೊಪ್ಪು ಇದ್ದರೆ ಕರಿಬೇವು ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ಹಾಕಿ ಬೇಕಾದರೆ, ಕೊತ್ತಂಬರಿ ಸೊಪ್ಪಿನ ಬದಲು. ನಾನು ಮೀನು ಹಾಕ್ತಾಯಿದ್ದೀನಿ. ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ, ಕಟ್ ಮಾಡಿ ಮೀನು, ಅದನ್ನು ನಾನು ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಮೀನು ಹಾಕಿದರೆ ಆಯಿತು. ನಾನು ಹೇಳಿದೆ ಅಲ್ವ ನಿಮಗೆ ಮಿಕ್ಸ್ ಮೀನು ಅಂತ. ಎಲ್ಲ ಇತ್ತು ಮೀನು, ಅದ್ರ ಮೀನಿನ ಹೆಸರೆಲ್ಲ ಗೊತ್ತಿಲ್ಲ. ಮತ್ತು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಚಮಚ ಎಲ್ಲ ಗಡಿ ಹಾಕಬೇಡಿ, ಅದು ಮೀನು ಒಡೆದು ಹೋಗುತ್ತೆ. ಸ್ವಲ್ಪ ಮಣ್ಣಿನ ಪಾತ್ರೆ ತೆಗೆದು ಸ್ವಲ್ಪ ಆಚೆ ಈಚೆ ಮಾಡಿ ಅಷ್ಟೇ. ನಾನು ನಿಮಗೆ ತೋರಿಸ್ಗೋಸ್ಕರ ಚಮಚ ಹಾಕ್ತಾ ಇದ್ದೇನೆ ನೋಡಿ, ಚಮಚ ಹಾಕಿ. ಆದರೂ ನಾನು ಮೆಲ್ಲೆ ಹಾಕ್ತಾಯಿದ್ದೇನೆ, ಅದು ಪುಡಿ ಆಗುತ್ತೆ ಅಲ್ವಾ ಮೀನು. ಮತ್ತು ಇದು ಮೀನು ಹಾಕಿದ ಮೇಲೆ ಒಂದೇ ಬಾಯ್ಲ್ ಬಂದರೆ ಸಾಕು. ಅದು ಮಣ್ಣಿನ ಪಾತ್ರೆ ಅಲ್ವಾ, ನಾನೀಗ ಆಫ್ ಮಾಡ್ತೇನೆ. ಇಲ್ಲಾದರೆ ಮೀನೆಲ್ಲ ಬೇರೆ ಬೇರೆ ಆಗುತ್ತೆ. ಮಣ್ಣಿನ ಪಾತ್ರೆಯಿಂದ ತುಂಬ ಟೈಮ್ ತನಕ ಅದು ಬಿಸಿಯೇ ಇರುತ್ತೆ ಮತ್ತು ತುಂಬ ಟೇಸ್ಟಿ ಆಗುತ್ತೆ. ಮಾಡಿದ ಮೇಲೆ 1 ಗಂಟೆ ಮೇಲೆ ನೀವು ಮೀನು ಸಾರು ತಿನ್ನಿ. ಆವಾಗ ಮಾಡಿ ತಿನ್ನಬೇಡಿ, ಅದು ಟೇಸ್ಟ್ ಅಷ್ಟು ಆಗಲ್ಲ. ಇದು ಮಾಡಿ ಇಟ್ಟು 1 ಗಂಟೆ ಮೇಲೆ, ನಾನು ಇದು 7 ಗಂಟೆಗೆ ಮಾಡಿದ್ದೇನೆ ಸಾಯಂಕಾಲ. ನೈಟು 10 ಗಂಟೆಗೆ ನಾವು ಊಟ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ಎಷ್ಟು ದಪ್ಪ ಬೇಕು ಅಷ್ಟು ಇಟ್ಕೊಳ್ಳಿ, ತುಂಬ ತೆಳು ಮಾಡಬೇಡಿ.